ಇದು ಬಂದು ಥರ್ಸ್ಡೇ ವಿಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆನೇ ಎಲ್ರಿಗೂ ನಾನು ಮೆಂತಿ ಪರೋಟ ಬ್ರೇಕ್ಫಾಸ್ಟ್, ಮಕ್ಕಳು ನಂಗೆ ಪರೋಟ ಬೇಕಂದ್ರು. ಸೊ ಹಾಗಾಗಿ ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟೆ. ನಮ್ಗಳಿಗೆ ದೋಸೆ ಸಾಂಬಾರು ಉಳಿದಿತ್ತು, ಹಾಗಾಗಿ ನಮ್ಗಳಿಗೆ ದೋಸೆ ಹಾಕ್ಕೊಂಡೆ. ಸೊ ಫರ್ಮೆಂಟೆಡ್ ಆಗಿರೋದ್ರಿಂದ ಅದೇ ತೊಗೊಂಡೆ. ಮಕ್ಕಳು ಒಂದೊಂದ್ಸಲ ಬೇಜಾರಾಗುತ್ತೆ, ಅವ್ರು ದೋಸೆ ಅಂದರೆ ಬೇಜಾರು ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಕೇಳಿದ್ರೆ ಮಾಡಿಕೊಟ್ಟೆ. ಬಟ್ ಅದ್ರ ಜೊತೆಗೆ ಫೈಬರು ಬೇಕಲ್ಲ ಅಂದ್ಬಿಟ್ಟು ಸೊಪ್ಪು ಆ್ಯಡ್ ಮಾಡಿಬಿಡ್ತೀನಿ, ಅಥವಾ ಯಾವುದಾದ್ರೂ ತರಕಾರಿ ಇದ್ರೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಅವಾಗ ವೆಜಿಟೇಬಲು ತಿಂದಂಗೆ ಆಗುತ್ತೆ ಅಂದ್ಬಿಟ್ಟು. ಸೊ ಜೊತೆಗೆ ಸ್ವಲ್ಪ ತುಪ್ಪ ಅಂತೂ ಹಾಕ್ಕೋತೀನಿ. ಮಸ್ಟ್ ತುಪ್ಪ ಇಲ್ಲದೆ ನಾನು ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತುಪ್ಪನೂ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಫ್ಯಾಟ್, ಇಟ್ ಇಸ್ ಅ ಟ್ರಾನ್ಸ್ ಫ್ಯಾಟ್ ಆಗಿದ್ರೂ ಕೂಡ, ಬಟ್ ತುಪ್ಪ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡೈಜೆಷನ್ ಆಗಿರ್ಬೋದು, ಮತ್ತು ಬಾಡಿ ಹೀಟ್ ಆಗಿರೋದನ್ನು ಕಮ್ಮಿ ಮಾಡೋಕ್ಕೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಮಕ್ ಆ್ಯಸಿಡ್ಸ್ ಎಲ್ಲ ಕಮ್ಮಿ ಮಾಡೋಕ್ಕೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಲಂಚಿಗೆ ಮಾಡಿದೆ ಜೋಳದ ರೊಟ್ಟಿ, ಅದ್ರ ಜೊತೆಗೆ ಪಾಲಕ್ ಸಾರು ಮತ್ತು ಪಲ್ಯ, ಬೆಂಡೆಕಾಯಿ ಪಲ್ಯ. ಅದ್ರ ಜೊತೆಗೆ ಸ್ವಲ್ಪ ಗೋಬಿ ಇತ್ತು, ಅಂದರೆ ಕೋಸು ಖಾಲಿ ಮಾಡಬೇಕಿತ್ತು. ಸೊ ಹಾಗಾಗಿ ಅದ್ರದ್ದು ಬಜ್ಜಿ ಮಾಡಿದೆ. ಬಜ್ಜಿ ತುಂಬ ಚೆನ್ನಾಗಾಗಿತ್ತು. ಸೊ ಆನಿಯನ್ ಬಜ್ಜಿಗಿಂತ ಈ ಬಜ್ಜಿ ಒಂದೊಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಗೋಬಿ ಅಂತ ಕೇಳ್ತಾರೆ, ಬಟ್ ನಾನು ಅದೆಲ್ಲ ಸಾಸು ಅವೆಲ್ಲ ಹಾಕ್ಕೊಂಡು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಬಜ್ಜಿ ಮಾಡಿದೆ. ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮಧ್ಯದಲ್ಲಿ ಒಂದೊಂದ್ಸಲ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಮನೆಯಲ್ಲಿ ಬಜ್ಜಿ ಲಿಮಿಟೆಡ್ ಆಗಿ ತಿನ್ನಬೇಕು ಅಷ್ಟೇ. ಸೊ ತಿಂದೆ. ಸೊ ಅಂತ ಏನೋ ತುಂಬ ಸ್ಟ್ರಿಕ್ಟ್ ಡಯಟ್ ಏನೂ ಮಾಡ್ತಿಲ್ಲ. ಐ ವಿಲ್ ಟೆಲ್ ಓಪನ್ ಆಗಿ ಹೇಳ್ತೀನಿ. ಬಟ್ ಐ ನೀಡ್ ಟು ಸ್ಟಾರ್ಟ್. ಅದ್ರ ಜೊತೆಗೆ ಸ್ಯಾಲಡ್ ತಿಂದೆ ನಾನು. ಸೊ ಒಂದು ರೀತಿ ಅಷ್ಟೇನು ಸ್ಟ್ರಿಕ್ಟಾಗಿ ಮಾಡ್ತಾರೆ. ಬಟ್ ಈವ್ನಿಂಗಿಗೆ ಸ್ಪ್ರೌಟ್ಸ್ ಇತ್ತು, ಅಂದರೆ ಮೊಳಕೆ ಕಾಳು, ಕಡಲೆಕಾಳು. ಸೊ ಅದನ್ನೇ ಹುರಿದೆ. ಖಾರವಾಗಿ ಏನೋ ತಿನ್ನಬೇಕು ಅನ್ನಿಸ್ತಾಯಿತ್ತು, ಹಾಗಾಗಿ ಅದನ್ನೇ ಹುರಿದೋದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದೆ. ಎಣ್ಣೆ ಹಾಕಿಲ್ಲ ಜಾಸ್ತಿ, ಅದಕ್ಕೆ ಸ್ವಲ್ಪ ಒಂದೇ ಸ್ಪೂನಷ್ಟು ಹಾಕಿಲ್ಲ ಎಣ್ಣೆನ, ಅದನ್ನು ಹುರಿದು ತಿಂದೆ. ಸೊ ಚಟ್ಪಟ ಥರ ಇತ್ತು, ಚೆನ್ನಾಗಿತ್ತು, ತಿಂದ್ಕೊಂಡೆ. ಆಮೇಲೆ ಎಲ್ರಿಗೂ ಕೊಟ್ಟೆ. ಅದಾದಮೇಲೆ ಜಿಮ್ಮಲ್ಲಿ ಇವತ್ತು ಚೆಸ್ಟ್ ವರ್ಕೌಟ್ ಮಾಡಿದೆ. ಅದ್ರ ಜೊತೆಗೆ ನಾನು ಇವತ್ತು ಜುಂಬಾ ಕೂಡ ಇತ್ತು, ಜುಂಬಾನೂ ಕೂಡ ಮಾಡಿದೆ. ಜುಂಬಾ ಮಾಡಿದ್ಮೇಲೆ ಆ್ಯಸ್ ಯೂಶ್ವಲ್ ಮನೆಗೆ ಬಂದು ನಾರ್ಮಲು ಏನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸಿ, ಕಿಚನ್ದೆಲ್ಲ ಕೆಲಸ ಮುಗಿಸಿ ಇವತ್ತಿನ ಡೇನ ಮುಗಿಸ್ದೆ. ಹಾಗೆ ನಾನು ತುಂಬ ಏನು ಶೂಟ್ ಮಾಡ್ತಾಯಿಲ್ಲ, ಮೂಡು ಅಷ್ಟೇನು ಫೈನ್ ಆಗಿಲ್ಲ. ಬಟ್ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಪ್ಲೀಸ್ ಐಡಿಯಾ ಕೊಡಿ, ಏನು ನೆಕ್ಸ್ಟ್ ಹೊಸದಾಗಿ ಮಾಡಲಿ ಅಂತ. ಸೊ ಬಟ್ ಐ ನೀಡ್ ಟು ಇನ್ನೂ 10 ಕಿಲೋ ನಾನು ಕಮ್ಮಿ ಮಾಡಬೇಕು. ನನ್ನ ಟಾರ್ಗೆಟ್ ಇರೋದು ಇನ್ನೂ 10 ಕಿಲೋ ಕಮ್ಮಿ ಮಾಡೋದಿದೆ. ಬಟ್ ಐ ಆಮ್ ನಾಟ್ ಡೂಯಿಂಗ್ ಇಟ್. ಐ ನೀಡ್ ಟು ಡೂ ಇಟ್. ಐ ಹ್ಯಾವ್ ಟು ಡೂ ಇಟ್. ಎಲ್ಲರೂ ನನಗೆ ಹೇಳಿ ಇನ್ಸ್ಪೈರ್ ಮಾಡಿ. ನೀವೆಲ್ಲ ನನಗೆ ಕೇಳ್ತೀರಿ, ಸೊ ನಾನು ನಿಮಗೆ ಕೇಳ್ತೀನಿ, ಇನ್ಸ್ಪೈರ್ ಮೀ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಿಮ್ಮ ಒಂದು ಒಪಿನಿಯನ್ನ ಕೊಡಿ, ಮತ್ತು ಯಾವ ಥರ ವಿಡಿಯೋನ ಸ್ಟಾರ್ಟ್ ಮಾಡಲಿ ಅಂತ. ಅದ್ರ ಪ್ರಕಾರವಾಗಿ ನಾನು ಪ್ಲ್ಯಾನ್ ಮಾಡ್ತೀನಿ. ಅದಾದಮೇಲೆ ವೆಜಿಟೇಬಲ್ ತರ್ತಾ ಮನೆಗೆ ಬಂದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ.